ಹಲೋ ಡಿಯರ್ ಫ್ರೆಂಡ್ಸ್, ಸದೃಢವಾದ ಸುಂದರವಾದ ಆರೋಗ್ಯ, ಪ್ರೀತಿಯಿಂದ ಕೂಡಿರುವಂತಹ ಸಂಬಂಧ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕರಿಯರ್, ಒಳ್ಳೆಯ ಖುಷಿಯ ಜೀವನವನ್ನು ನಡೆಸಲಿಕ್ಕೆ, ಆರಾಮಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಕಷ್ಟು ಹಣ, ಇವೆಲ್ಲವೂ ಸಾಧ್ಯನಾ ಅನ್ನಿಸ್ತಾ ಇರ್ಬೋದು. ನಮ್ಮಲ್ಲಿ ಎಷ್ಟೋ ಜನರಿಗೆ ಇವೆಲ್ಲ ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ, ಬರೀ ಕನಸು ಮಾತ್ರ ಅನ್ನಿಸ್ತಾ ಇರ್ಬೋದು. ಆದರೆ ಇವೆಲ್ಲವೂ ಕೂಡ ಸಾಧ್ಯ ಇದೆ. ಜೊತೆಗೆ ಇವೆಲ್ಲವನ್ನ ಪಡೆಯೋದು ನಮ್ಮ ಜನ್ಮ ಸಿದ್ಧ. ಆದ್ರೆ ಒಂದ್ ಪ್ರಶ್ನೆ, ಹರಿತಾ ಇರೋ ನೀರಿಗೆ ಅಡ್ಡಲಾಗಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಇಟ್ಟುಬಿಟ್ರೆ ಏನಾಗುತ್ತೆ? ಆ ನೀರು ಏನಿರುತ್ತೆ ಸರಾಗವಾಗಿ ಹರಿಯಲ್ಲ, ಹೌದಾ? ಸೊ ಅಲ್ಲೇ ಸುಳಿತಾ ಇರುತ್ತೆ. ಸೇಮ್ ವೇ ಇಷ್ಟು ದಿವಸ ನೀವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ಎಷ್ಟೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಯೂಸ್ ಮಾಡಿದರೂ ಕೂಡ ಯಾಕೆ ವರ್ಕ್ ಆಗ್ತಾ ಇರಲಿಲ್ಲ? ಮ್ಯಾನಿಫೆಸ್ಟೇಷನ್ನ ಹರಿವಿಗೆ ನೀವೇ ಅಡ್ಡಲಾಗಿ, ಸೊ ಕಣ್ಣಿಗೆ ಕಾಣಿಸದೇ ಇರುವಂಥ ಬಂಡೆಗಳನ್ನು ಇಟ್ಟಿದ್ರಿ. ಆ ಬಂಡೆಗಳನ್ನೇ ರೆಸಿಸ್ಟೆನ್ಸ್ ಅನ್ನೋದು. ಆ ರೆಸಿಸ್ಟೆನ್ಸ್ ಅಥವಾ ಆಂತರಿಕ ಸಂಘರ್ಷವನ್ನು ನೀವು ಯಾವಾಗ ರಿಮೂವ್ ಮಾಡ್ತೀರಿ, ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್, ಮ್ಯಾನಿಫೆಸ್ಟೇಷನ್ ಎಲ್ಲವೂ ನಿಮ್ಮ ಹತ್ತ ಸರಾಗವಾಗಿ ಹರಿದು ಬರುತ್ತೆ. ಹೌದು, ನೆಮ್ಮದಿ, ಶಾಂತಿ, ಪ್ರೀತಿ, ಅಬಂಡೆನ್ಸ್, ಸಮೃದ್ಧಿ, ಸೊ ನಿಮ್ಗೆ ಏನು ಬೇಕು ಎಲ್ಲವೂ ಸರಾಗವಾಗಿ ನಿಮ್ಮ ಹತ್ರ ಬರಲು ಸ್ಟಾರ್ಟ್ ಮಾಡಿ. ನಿಜವಾದ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನಿಮ್ಮಲ್ಲಿರುವಂಥ ರೆಸಿಸ್ಟೆನ್ಸ್ ಕರಗಿಸಿದ್ರು ಸಾಕು. ಆ ನಿಮ್ಮ ಹರಿವಿಗೆ, ಆ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ನ ಹರಿವಿಗೆ ಅಡ್ಡ ಆಗಿರುವಂತಹ ರೆಸಿಸ್ಟೆನ್ಸ್ ಕರಗಿಸಿದ್ರು ಆಯ್ತು, ಡ್ರೀಮ್ ಲೈಫ್ ನಿಮ್ದಾಗತ್ತೆ. ಸರಿ, ನಮ್ಮ ರೆಸಿಸ್ಟೆನ್ಸ್ನ ಕರಗಿಸುವಂತ ದಾರಿ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಸದೃಢವಾದ ಆರೋಗ್ಯ, ಪ್ರೀತಿಯಿಂದ ಕೂಡಿದ ಸಂಬಂಧ, ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತ ಕರಿಯರ್, ಕೈ ತುಂಬಾ ದುಡ್ಡು. ಅರೇ ಸಂಜನಾ, ಇವೆಲ್ಲ ಜನ್ಮಸಿದ್ಧ ಹಕ್ಕು ಅಂತ ಅಂದ್ರಲ್ಲ, ನಮ್ಮೆಲ್ಲರ ಜನ್ಮಸಿದ್ಧ ಹಕ್ಕು, ಅದೇ ಹೆಂಗೆ ಅಂತ ಕ್ವೆಶನ್ ನಿಮ್ಗೆ ಕಾಡ್ತಾ ಇದೆಯಾ? ನಮ್ಮ ಸೋಲ್ ಎಷ್ಟು ರಾಯಲ್, ಎಷ್ಟು ಪವರ್ಫುಲ್ ಗೊತ್ತಾ? ಈ ಭೂಮಿ ಮೇಲೆ ಬಂದಿರೋ ಉದ್ದೇಶ ಎರಡೇ. ಸೊ ಒಂದು ಅಂತ ಅಂದ್ರೆ, ಈ ಭೂಮಿ ನಮ್ಮ ಸೋಲ್ನ ಪಾಲಿಗೆ, ನಮ್ಮ ಆತ್ಮದ ಪಾಲಿಗೆ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ. ಇಲ್ಲಿ ಆಬ್ವಿಯಸ್ಲಿ ಪಾಠ ಕಲಿಯೋದು, ಜೊತೆಗೆ ಮನುಷ್ಯ ಜೀವನದ ಪ್ರತಿ ಕ್ಷಣವನ್ನ ಸಂಭ್ರಮಿಸೋದು. ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬಾ ಒಳ್ಳೆಯ ಮೆಮರಿಯನ್ನ ತಗೊಂಡು ಹೋಗೋದು. ಸೊ ನಾವೇನ್ ಮಾಡ್ತೀವಿ, ಇದು ಒಂದು ರೀತಿ ಪೇಯ್ಡ್ ವೆಕೇಶನ್ ತರ. ಯೂನಿವರ್ಸ್ ನಮ್ಗೆ ಪೇಯ್ಡ್ ವೆಕೇಶನ್ಗೆ ಭೂಮಿ ಮೇಲೆ ಕಳಿಸಿದೆ. ಈ ಪೇಯ್ಡ್ ವೆಕೇಶನ್ ಅಂತ ಅಂದ್ರೆ ಏನು? ಈ ಭೂಮಿ ಮೇಲೆ ನಮ್ಮ ಆತ್ಮಕ್ಕೆ ಊಟ, ತಿಂಡಿ, ವಸತಿ, ಸಪೋರ್ಟ್ ಎಲ್ಲವೂ ಫ್ರೀಯಾಗಿ ಯೂನಿವರ್ಸ್ ಕೊಟ್ಟಿದೆ. ನಮ್ ಕೆಲಸ ಏನು? ಸೊ ಬಂದಿರೋ ಉದ್ದೇಶ, ನಮ್ಮ ಪಾಠಗಳನ್ನ ಕಲ್ತ್ಕೊಂಡು ಈ ಮನುಷ್ಯ ಜೀವನದ ಪ್ರತಿ ಕ್ಷಣ ಎಂಜಾಯ್ ಮಾಡೋದು, ಖುಷಿ ಪಡೋದು, ಸಂಭ್ರಮಿಸೋದು. ಓಕೆನಾ? ಆದ್ರೆ ನಾವೇನ್ ಮಾಡ್ತಿದೀವಿ, ಯಾವುದು ನಮ್ಮದು ಅದನ್ನ ಪಡೀಲಿಕ್ಕೆ ಆಕ್ಚುಲಿ ಒದ್ದಾಡ್ತಾ ಇದೀವಿ. ಆಲ್ರೆಡಿ ಅವೆಲ್ಲವೂ ನಮ್ಮದೇ. ನಿಮಗೆ ಬರುವಂಥ ಆಸೆ, ನಿಮಗೆ ಬರುವಂಥ ಮ್ಯಾನಿಫೆಸ್ಟೇಷನ್, ಒಂದು ಡಿಸೈರ್ ಇರುತ್ತಲ್ಲ, ನಂಗೆ ಅದು ಬೇಕು, ಇದು ಬೇಕು, ಹಾಗೆ ಮಾಡಬೇಕು, ಅದು ಫೀಲ್, ಇವೆಲ್ಲವೂ ನಿಮ್ಮದೇ. ಸೊ ನಿಮ್ಮದನ್ನೇ ನೀವು ಪಡಿಲಿಕ್ಕೆ ಒದ್ದಾಟದ ಅಗತ್ಯ ಇದೆಯಾ? ಇಲ್ಲ. ಆದರೆ ಒದ್ದಾಟ, ಚಿಂತೆ, ನೋವು, ಒಂದು ರೀತಿ ಫ್ರಸ್ಟ್ರೇಟ್ ಆಗೋದಿರ್ಬೋದು, ಸ್ಟ್ರೆಸ್ ತಗೊಳ್ಳೋದಿರ್ಬೋದು, ಇವೆಲ್ಲ ನಾರ್ಮಲ್ ಆಗ್ಬಿಟ್ಟಿದೆ, ಹೌದಾ? ಇವೆಲ್ಲ ಸೇರಿ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ, ಹೌದಾ, ಆಂತರಿಕ ಘರ್ಷಣೆಯಾಗಿ ಅಥವಾ ಒಂದು ಕಲ್ಲು ಬಂಡೆಯಾಗಿ ಕಾಡ್ತಾ ಇರುತ್ತೆ, ಹೌದಾ? ಸೊ ಈ ಒಂದು ರೆಸಿಸ್ಟೆನ್ಸ್ ಕರಗಿತು ಅಂತ ಅಂದರೆ ಆಬ್ವಿಯಸ್ಲಿ ಯಾವುದು ನಿಮ್ಮದು ಅದು ನಿಮ್ಮ ಹತ್ರ ತಾನೇ ಬರಬೇಕು. ಎಕ್ಸಾಕ್ಟ್ಲಿ, ನೀವು ಲೈಕ್ ಅ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಹಾಗಾದರೆ ನಿಮ್ಮ ಜೀವನದಲ್ಲಿರುವಂಥ ರೆಸಿಸ್ಟೆನ್ಸ್ ಯಾವುದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇ ರೆಸಿಸ್ಟೆನ್ಸ್ ಯಾವ ರೂಪದಲ್ಲಿರುತ್ತೆ ಗೊತ್ತಾ? ಹೆಲ್ತ್ ರೆಸಿಸ್ಟೆನ್ಸ್. ಹೌದು, ನಮ್ಮ ಬಾಡಿ ಯೂನಿವರ್ಸಿಂದ ಬರುವಂತಹ ಪ್ರಾಣ ಎನರ್ಜಿ ಏನಿದೆಯಲ್ಲ, ಅದು ಸ್ಟೋರ್ ಮಾಡುವಂಥ ಒಂದು ಪಾತ್ರೆ, ವೆಸಲ್ ಇದ್ದಾಗೆ, ಹೌದಾ? ಸೊ ಆದರೆ ಆ ವೆಸಲ್, ಆ ಪಾತ್ರೆಯನ್ನು ನಾವು ಎಷ್ಟು ಕ್ಲೀನಾಗಿ ನೋಡ್ಕೊಳ್ತಾ ಇದ್ದೀವಿ. ಬರೀ ಹೊರಗಡೆಯಿಂದ ಸ್ನಾನ, ಆರ್ಗ್ಯಾನಿಕ್ ಫುಡ್, ಒಳ್ಳೆಯ ಆಹಾರ ಅಷ್ಟೇ ಅಲ್ಲ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ಇರ್ಬೋದು, ಇದಿಷ್ಟೇ ಅಲ್ಲ. ಬದಲಾಗಿ ಆ ದೇಹದಲ್ಲಿ ನಾವು ಏನನ್ನ ಅನ್ಕಾನ್ಷಿಯಸ್ಲಿ ಶೇಖರಿಸ್ತಾ ಇದ್ದೀವಿ, ನಮ್ಮ ಸೆಲ್ಸ್ ಒಳಗಡೆ ನಾವು ಗೊತ್ತೇ ಇಲ್ದಂಗೆ ಏನನ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ದಪ್ಪ ಇದ್ದ ತಕ್ಷಣ ನಾವೇನಂತೀವಿ, ತಿಂದು ದಪ್ಪ ಆಗಿರ್ಬೋದು.
ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಡಯಟ್ ಜೊತೆಗೆ ನಿಮ್ಮ ಇಮೋಷ್ನಲ್ ವೇಟ್ ಕೂಡ ಕಾರಣ ಆಗುತ್ತೆ. ಇಮೋಷ್ನಲ್ ವೇಟ್ ಅಂತ ಅಂದರೆ ಏನು? ನಿಮ್ಮ ಭಯ, ಇನ್ಸೆಕ್ಯೂರಿಟಿ, ಚಿಂತೆ. ಸೊ ಇವು ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮ ಬಾಡಿ ಹೇಗೆ ಥಿಂಕ್ ಮಾಡುತ್ತೆ ಗೊತ್ತಾ? ನಾನು ಡೇಂಜರಲ್ಲಿ ಇದ್ದೀನಿ, ಸೊ ನನ್ನ ದೇಹವನ್ನು ಊದ್ಸ್ಕೊಬಿಟ್ರೆ, ದಪ್ಪ ಮಾಡ್ಕೊಬಿಟ್ರೆ ನಾ ಸೇಫ್ ಆಗಿರ್ತೀನಿ ಅಂತ ತನ್ನಿಂದ ತಾನೇ ಫುಡ್ ಅಡಿಕ್ಷನ್, ಇಮಿಡಿಯೇಟ್ ಕಂಫರ್ಟಿಗೆ ಫುಡ್ ತಿನ್ನೋದಿರ್ಬೋದು, ಸೊ ಎಕ್ಸಸೈಸ್ ಮಾಡದೆ ಒಟ್ಟಾರೆ ದೇಹವನ್ನು ತಾನೇ ದಪ್ಪ ಮಾಡಿ ಆ ಫಾಲ್ಸ್ ಸೆಕ್ಯೂರಿಟಿ ಫೀಲ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಆಲ್ಸೋ ನಿದ್ದೆ, ಹೌದಾ? ಸರಿಯಾಗಿ ನಿದ್ದೆ ಬಾರದೇ ಇರೋದು, ಅತಿ ನಿದ್ರೆ ಎರಡೂ ಒಳ್ಳೆಯದಲ್ಲ. ಇದರಿಂದ ಆಬ್ವಿಯಸ್ಲಿ ಬಾಡಿ ಬ್ಯಾಲೆನ್ಸ್ ತಪ್ಪುತ್ತೆ. ಒಂದು ಕಡೆಯಿಂದ ಒಳ್ಳೆಯ ಆಹಾರ ತಿನ್ನಿಸ್ತೀರಿ ನಿಮ್ಮ ಬಾಡಿಗೆ, ಇನ್ನೊಂದು ಕಡೆಯಿಂದ ಸೊ ಸ್ಟ್ರೆಸ್ಸನ್ನು ಉಣಿಸ್ತಾ ಇದ್ದಾರೆ. ಸೊ ಹೇಗೆ ಬಾಡಿ ಬ್ಯಾಲೆನ್ಸ್ ಹೇಗಿರ್ಲಿಕ್ಕೆ ಸಾಧ್ಯ? ಈಗ ನಮ್ಮ ಹೆಲ್ತ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಅದು ನಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ಸೊ ನಮ್ಮ ದೇಹ ಅನ್ನೋದು ಒಂದು ಆ್ಯಂಟೆನಾ ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಡಿಸೈರ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಬಯಕೆಗಳಿರ್ಬೋದು, ಸೊ ಇವನ್ನು ಯೂನಿವರ್ಸ್ಗೆ ತಲುಪಿಸುವಂಥ ಆ್ಯಂಟೆನಾ ಅಂತ ತಿಳ್ಕೊಳ್ಳಿ. ಆದರೆ ಆ ಆ್ಯಂಟೆನಾಗೆ ತುಕ್ಕು ಹಿಡಿದಿದೆ, ಸೊ ಅದೇ ಇನ್ನು ಮುರಿದು ಬೀಳೋ ಸ್ಥಿತಿಯಲ್ಲಿದೆ. ಸೊ ಆಗ ನಿಮ್ಮ ಡಿಸೈರ್ಸ್ ಇರಲಿ, ಆ ನಿಮ್ಮ ಸಿಗ್ನಲ್ ಯೂನಿವರ್ಸ್ನ ತಲುಪಲಿಕ್ಕೆ ಹೆಂಗೆ ಸಾಧ್ಯ? ಹೌದಾ? ಸೊ ನಮ್ಮ ಸೋಲ್ ಇರುವಂಥ ಪವಿತ್ರ ಜಾಗ, ಸೊ ಈ ನಮ್ಮ ಒಂದು ವೆಸಲ್ ಅಥವಾ ನಮ್ಮ ದೇಹ ಅನ್ನೋದೇನಿದೆ ಅದು ಕೂಡ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಸಾಥ್ ಕೊಡಲೇಬೇಕು. ಈಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವ ರೂಪದಲ್ಲಿರುತ್ತೆ ಗೊತ್ತಾ? ಸೊ ನಮ್ಮ ಮ್ಯಾನಿಫೆಸ್ಟೇಷನ್ ಅಡೆತಡೆ, ಸೊ ರಿಲೇಷನ್ಶಿಪ್ ರೆಸಿಸ್ಟೆನ್ಸ್. ಮನುಷ್ಯ ಸಂಘಜೀವಿ, ಹೌದಾ? ಅವನು ಒಬ್ಬೊಬ್ಬನೇ ಇರಲಿಕ್ಕೆ ಯೂನಿವರ್ಸ್ ಅವರನ್ನು ಡಿಸೈನ್ ಮಾಡಿಲ್ಲ. ಸೊ ಫ್ಯಾಮಿಲಿ ಅಂತ ಕೊಟ್ಟಿದೆ, ಫ್ರೆಂಡ್ಸ್ ಅಂತ ಕೊಟ್ಟಿದೆ, ಹೌದಾ? ಸೊ ಇವೆಲ್ಲವೂ ಏನು, ನಾವು ಸಂಬಂಧಗಳಲ್ಲಿ ಜೀವಂತ ಇರ್ತೀವಿ, ಆದರೆ ಆ ಸಂಬಂಧನೇ ಆಯಿತಾ, ರಿಲೇಷನ್ಶಿಪ್ಪೇ ನಿಮ್ಮ ನೆಗೆಟಿವಿಟಿ ಮೂಲ ಆಗ್ತಾ ಇದ್ರೆ ಸೊ ಹೆಂಗೆ ಆರಾಮಾಗಿರಲಿ? ರಿಲೇಷನ್ಶಿಪ್ ರೆಸಿಸ್ಟೆನ್ಸ್ ಮೊದಲನೇದಾಗಿ ಎಲ್ಲಿಂದ ಆರಂಭ ಆಗುತ್ತೆ? ಅಪ್ಪ ಅಮ್ಮ, ಹೌದಾ? ಸೊ ಈಗ ನೀವೇ ಕೇಳ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ನೆನಪಾದಾಗ, ಓಕೆ, ನೆನ್ಪು ಮಾಡ್ಕೊಂಡಾಗ ಸೊ ನಿಮ್ಗೆ ಏನಾದರೂ ನೆಗೆಟಿವಿಟಿ ಕಾಡುತ್ತಾ? ಸೊ ಯಾಕೆ ಅಂತ ಅಂದರೆ ಇವರಿಬ್ಬರ ಜೊತೆ, ಅಪ್ಪ ಅಥವಾ ಅಮ್ಮ, ಇವರಿಬ್ಬರ ಜೊತೆ ನಿಮಗೆ ನೆಗೆಟಿವಿಟಿ ಕಾಡ್ತು, ಇವ್ರ ಜೊತೆ ನಿಮ್ಮ ಸಂಬಂಧ ಕಂಫರ್ಟೇಬಲ್ ಇಲ್ಲ ಅಂತ ಅಂದರೆ ನೀವು ಇನ್ ಫ್ಯೂಚರ್ ರಿಲೇಷನ್ಶಿಪ್ಪಲ್ಲಿ ಒದ್ದಾಟ ಮಾಡೋದಾಗತ್ತೆ. ಇಲ್ಲ ಅಂತ ಅಂದರೆ ದುಡ್ಡಿಗೋಸ್ಕರ, ಮನಿಗೋಸ್ಕರ ನೀವು ಕಷ್ಟಪಡಬೇಕಾಗತ್ತೆ. ಹೌದು, ಯಾಕೆ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಸಂಬಂಧ ಸರಿ ಇಲ್ಲದೆ ಇದ್ದರೆ ಜೀವನದಲ್ಲಿ ಕಷ್ಟಪಡಬೇಕಾಗತ್ತೆ. ಅವರು ನಮ್ಮ ರೂಟ್, ಮೂಲ ಅವರು, ಹೌದಾ? ಒಂದು ಮನೆಯ ಫೌಂಡೇಶನ್ ಸರಿ ಇಲ್ಲ ಅಂತಂದರೆ ಆ ಮನೆ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಎತ್ತರ ಕಟ್ಟಿದ್ರೂ ಕೂಡ ಒಂಚೂರು ಗಾಳಿ ಮಳೆ ಬಂದರೆ ನೆಲಸಮ ಆಗುತ್ತೆ. ಸೇಮ್ ವೇ ನಮ್ಮ ಸಂಬಂಧ, ನಮ್ಮ ಅಸ್ತಿತ್ವಕ್ಕೆ ರೂಟ್ ಇರೋದೇ ನಮ್ಮ ಅಪ್ಪ ಅಮ್ಮ, ಹೌದಾ? ಸೊ ಅವರೊಟ್ಟಿಗೆ ಬ್ಯಾಡ್ ಮೆಮರೀಸ್, ಬ್ಯಾಡ್ ಎಮೋಷನ್ಸ್ ಇತ್ತು ಅಂತ ಅಂದರೆ ಈ ಕೂಡ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಅಡೆತಡೆಯಾಗಿ ಕಾಡುತ್ತೆ. ಇನ್ನೊಂದು ರೆಸಿಸ್ಟೆನ್ಸ್ ಯಾವುದು ಅಂತ ಅಂದರೆ ನಮ್ಮ ಚೈಲ್ಡ್ಹುಡಲ್ಲಿ ನಾವು ಚಿಕ್ಕವರಿರಬೇಕಾದ್ರೆ ಅನುಭವಿಸಿದಂಥ ಕೆಲವೊಂದು ಅನುಭವಗಳು ಅಥವಾ ನೋಡಿರುವಂಥದ್ದು ಇರ್ಬೋದು, ಓಕೆನಾ? ಸೊ ಈಗ ನಿಮಗೆ ಕೆಲವೊಂದು ವಿಷಯಕ್ಕೆ ಹೆದರಿಕೆ ಅಥವಾ ಹಿಂಜರಿಕೆ, ಒಂದು ರೀತಿ ನಿಮ್ಮನ್ನು ನೀವು ಪೂರ್ತಿಯಾಗಿ ಒಪ್ಕೊಳ್ಳಿಕ್ಕೆ, ಪ್ರೀತಿಸ್ಲಿಕ್ಕೆ ಒದ್ದಾಟ. ಸೊ ಎಷ್ಟೇ ಸೆಲ್ಫ್ ಲವ್ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ಪೂರ್ತಿಯಾಗಿ ಒಪ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಈಗ ಒಂದು ರೀತಿ ಆ ಡಿಸಿಷನ್ನಲ್ಲಿ ಮಾಡ್ತಾ ಇರುವಂಥ ತಪ್ಪು, ಇದಕ್ಕೆ ಕಾರಣ ಈಗಿಂದು ಅಲ್ಲ. ನಿಮ್ಗೆ ಅನ್ಸ್ಬೋದು ಈಗ ನನಗೆ ಬುದ್ಧಿ ಇಲ್ಲ ಹಾಗೆ ಹಿಂಗೆ ಅಂತ. ನೋ, ಚೈಲ್ಡ್ಹುಡಲ್ಲಿ ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಆದರೆ ಏನು ಬ್ಯಾಡ್ ಮೆಮೊರಿ ಸ್ಟೋರ್ ಮಾಡಿರ್ತೀರಿ, ಸೊ ನಿಮ್ಮ ಸೆಲ್ಯುಲಾರ್ ಮೆಮರಿ ಆಗಿ ಅದು ಸ್ಟೋರ್ ಆಗಿರುತ್ತೆ, ಹೌದಾ? ಸೊ ಅದು ಎಲ್ಲೋ ಒಂದು ಕಡೆ ಈಗ ನಿಮ್ಮ ಇನ್ನರ್ ಚೈಲ್ಡ್ ಏನಿದೆ ಅದು ಡಿಕ್ಟೇಟ್ ಮಾಡ್ತಾ ಇರುತ್ತೆ ನಿಮ್ಮ ಲೈಫ್ನ. ಯಾಕೆ ಪದೇ ಪದೇ ಅದೇ ಟಾಕ್ಸಿಕ್ ರಿಲೇಷನ್ಶಿಪ್, ಮೋಸದ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಮೋಸ ಮಾಡೋರು, ಸೊ ನಿಮ್ಮ ಕೈಂಡ್ನೆಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು, ಇವ್ರನ್ನ ನೀವು ಯಾಕೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಿ? ಇದು ಕಾಕತಾಳೀಯ ಅಲ್ಲ, ಹಳೆ ಗಾಯ ಏನಿದೆಯಲ್ಲ, ಸೊ ಆ ಹಳೆ ಗಾಯ ಮತ್ತು ನೋವಿನ ಎಕ್ಸ್ಪೀರಿಯನ್ಸ್ನ ಅಟ್ರ್ಯಾಕ್ಟ್ ಮಾಡಿ ತರ್ತಾ ಇದೆ ಅಷ್ಟೇ. ಮೂರನೇ ರೆಸಿಸ್ಟೆನ್ಸ್ ಅಂತ ಅಂದರೆ ಹಣ ಮತ್ತು ಕರಿಯರ್ ಬಗ್ಗೆ ಇರೋ ರೆಸಿಸ್ಟೆನ್ಸ್. ಎಲ್ಲರೂ ದುಡಿತಾರೆ, ಎಲ್ಲರೂ ಎಫರ್ಟ್ ಹಾಕ್ತಾರೆ, ಸೊ ಆದರೆ ಬರೀ ಕೆಲವ್ರ ಹತ್ರ ಮಾತ್ರ ಹಣ ಇರುತ್ತೆ, ಇನ್ನು ಕೆಲವ್ರ ಹತ್ರ ಸೊ ಏನೇ ಮಾಡಿದರೂ ಕೂಡ ಹಣ ನಿಲ್ಲಲ್ಲ. ಅವಕಾಶ ಕೆಲವೊಬ್ಬರನ್ನಷ್ಟೇ ಹುಡ್ಕೊಂಡು ಹೋಗುತ್ತೆ, ಆ್ಯಕ್ಚುಲಿ ಬಾಗಿಲು ತಟ್ಟತ್ತೆ, ಒಂದಲ್ಲ ಎರಡಲ್ಲ. ಆದರೆ ಇನ್ನೂ ಕೆಲವೊಬ್ಬರಿಗೆ ಅವಕಾಶ ಕಾಯ್ತಾ ಕೂತಿದ್ರು ಸಿಗ್ತಾ ಇರಲ್ಲ. ಯಾಕೆ ಈ ಪಾರ್ಶಾಲಿಟಿ ಯಾಕೆ? ಸೊ ಯಾಕೆ ಅಂತ ಅಂದರೆ ನಮ್ಮಲ್ಲಿರುವಂಥ ಭಯದ ಫ್ರೀಕ್ವೆನ್ಸಿ, ಹೌದಾ? ಹಣದ ಬಗ್ಗೆ ನಮ್ಮಲ್ಲಿ ನಾನಾ ಥರದ ತಪ್ಪು ಕಲ್ಪನೆಗಳಿರುತ್ತೆ. ಹಣ ಸಂಪಾದನೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಜೀವನದಲ್ಲಿ ಖುಷಿ ಬೇಕು ಅಂತ ಅಂದರೆ ಹಣ ಮರಿಬೇಕು, ಹಣ ಬೇಕು ಅಂತ ಅಂದರೆ ಖುಷಿ ಮರಿಬೇಕು, ಸೊ ಸ್ಟ್ರೆಸ್ ತಗೊಳ್ಳೇಬೇಕು, ಸೊ ಹಣ ನಿಲ್ಲಲ್ಲ. ಸೊ ನಾನಾ ರೀತಿ ಇವೇ ಭಾವನೆಗಳಿಂದ ಏನಾಗುತ್ತೆ, ಹಣ ನಮ್ಮ ಹತ್ರ ಬರದೇ ಇರೋ ಥರ ಆಗುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾ ಇರುವಂಥ, ಭೂತವಾಗಿ ಕಾಡ್ತಾ ಇರುವಂಥ ರೆಸಿಸ್ಟೆನ್ಸ್ ಯಾವುದು? ಪಾಸ್ಟ್ ಅನ್ನೋ ಭೂತ, ಹೌದಾ? ಸೊ
ಪಾಸ್ಟಲ್ಲಿ ಆದ ನೋವು, ಅವಮಾನ, ಇನ್ಸಲ್ಟ್ ಇರ್ಬೋದು, ಆ್ಯಂಡ್ ಸೋಲ್ ಇರ್ಬೋದು, ಸೊ ಮೋಸ, ಸೊ ಇವೆಲ್ಲ ಏನಿರುತ್ತೆ ಅಲ್ಲಿಗೆ ಮುಗಿದು ಹೋಯ್ತು ಅಂತ ನೀವು ಮುಂದೆ ಹೋಗ್ಬೇಕಂದ್ರೂ ಕೂಡ ಆ ಟೈಮ್ನಲ್ಲಿ ಆದ ನೋವು ಅನ್ಕಾನ್ಷಿಯಸ್ಲಿ ನೀವು ನಿಮ್ಮ ಸೆಲ್ಯುಲಾರ್ ಮೆಮರಿಯಾಗಿ ಸ್ಟೋರ್ ಮಾಡಿಟ್ಟಿರ್ತೀರಿ. ಸೊ ಏನಾಗುತ್ತೆ ಇದರಿಂದ, ನಿಮ್ಮ ಜೀವನದಲ್ಲಿ ಏನೇ ಹೊಸ ವ್ಯಕ್ತಿ, ಹೊಸ ಅವಕಾಶ ಬಂದರೂ ಕೂಡ ನೀವು ಹಳೆಯ ಕನ್ನಡಿಯಿಂದ ನೋಡ್ತೀರಿ. ಆವಾಗ ನೀವು ಅದನ್ನು ಪೂರ್ತಿಯಾಗಿ ನಂಬೋದು ಇಲ್ಲ, ಆ್ಯಂಡ್ ಆ ಅವಕಾಶವನ್ನು ಕಂಪ್ಲೀಟಾಗಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೂ ಆಗಲ್ಲ. ಆ್ಯಂಡ್ ಆಲ್ಸೋ ಫ್ರೀಕ್ವೆನ್ಸಿ ಮಿಸ್ ಮ್ಯಾಚ್ ಆಗುತ್ತೆ, ಹೌದಾ? ಸೊ ಯೂನಿವರ್ಸ್ ಏನೋ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನೀವು ಅದನ್ನೇ ಅನುಮಾನಿಸ್ತಾ ಇರ್ತೀರ. ಒಂದು ಫನ್ನಿ ವಿಷಯ ಏನು ಗೊತ್ತಾ, ನಿಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ಘಟನೆ ಆಗಿರುತ್ತೆ, ಎಷ್ಟೋ ಒಳ್ಳೊಳ್ಳೆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ, ಸೊ ಈಗಲೂ ಇರ್ತಾರೆ. ಅವ್ರನ್ನೆಲ್ಲ ಮರಿತೀರಿ. ಯಾವುದೋ ಕಾಲದಲ್ಲಿ, ಭೂತ ಕಾಲದಲ್ಲಿ ಯಾರೋ ನಿಮಗೆ ಆಡಿದಂಥ ಮಾತು, ನೋವು ಎಷ್ಟು ಅಂತ ಅಂದರೆ ಆ ಸಮಯದಲ್ಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್, ಟೋನ್, ಸೊ ಆ ಒಂದು ಭಾವನೆ ಎಲ್ಲ, ಇವನ್ ಡೈಲಾಗ್, ಅವ್ರು ಏನಂದ್ರು ಎಲ್ಲವನ್ನ ನೀಟಾಗಿ ರಿಹರ್ಸ್ ಮಾಡ್ತೀರಿ ಮನಸ್ಸಲ್ಲಿ. ಸೊ ನೀವು ಪ್ರತಿ ಸಲ ಆ ಘಟನೆಗಳನ್ನು ನೆನಪು ಮಾಡ್ಕೊಂಡಾಗ ನಿಮ್ಮ ದೇಹ ಗೊತ್ತಾಗಲ್ಲ ನೀವು ಪಾಸ್ಟಲ್ಲಿದ್ದೀರಾ, ಪ್ರೆಸೆಂಟಲ್ಲಿದ್ದೀರಾ. ನಿಮ್ಮ ದೇಹ ಏನು ಫೀಲ್ ಮಾಡೋದು ಗೊತ್ತಾ, ರೈಟ್ ನಾವು ಈ ಘಟನೆ ನಡೀತಾ ಇದೆ ಅಂತ ಎಕ್ಸಾಕ್ಟ್ಲಿ ಕೆಮಿಕಲ್ಸ್ನ ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನಿಮ್ಮ ಬಾಡಿ, ಮನಸ್ಸು, ಸೊ ಇವೆಲ್ಲದರ ರಿದಮ್ ನೀವೇ ತಪ್ಪಿಸೋ ಥರ ಆಗುತ್ತೆ. ಪ್ರೀತಿ, ಶಾಂತಿ, ಸಮೃದ್ಧಿ, ಪೀಸ್ ಆಫ್ ಮೈಂಡ್, ಸೊ ಖುಷಿ, ಜೀವನ ಪ್ರೀತಿ, ಇವೆಲ್ಲವೂ ನಮ್ಮ ಬದುಕಿನ ಭಾಗ ಅಲ್ಲ, ಇವೆಲ್ಲವೂ ನಾವೇ. ಇವೆಲ್ಲವನ್ನ ನಾವು ಹುಟ್ಟುತ್ತಾ ನಮ್ಮ ಜೊತೆ ತಗೊಂಬಂದಿದ್ದೀವಿ. ಆದರೆ ಭಯ, ಇನ್ಸೆಕ್ಯೂರಿಟಿ, ಕಾಂಪಿಟೇಷನ್, ಜೆಲಸಿ, ಒಂದು ರೀತಿ ಕೊರತೆಯ ಭಾವನೆ, ಇವೆಲ್ಲ ಏನು ಗೊತ್ತಾ, ಇಲ್ಲಿ ಬಂದು ಕಲ್ತಿರೋವಂಥದ್ದು. ನಿಜವಾದ ಮ್ಯಾನಿಫೆಸ್ಟೇಷನ್ನ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಇವನ್ನೆಲ್ಲ ಅನ್ಲರ್ನ್ ಮಾಡುವಂಥದ್ದು. ನಾವೇನೆಲ್ಲ ತಪ್ಪುಗಳನ್ನು ಕಲ್ತಿದ್ದೀವಲ್ಲ ಅದನ್ನು ಅನ್ಲರ್ನ್ ಮಾಡಿ ಅದನ್ನು ಮರೆತು ನಾವು ಮತ್ತೆ ನೆನಪಿಸಿಕೊಳ್ಳೋದು ನಾವು ಯಾವುದರ ಜೊತೆ ಬಂದಿದ್ದೀವಿ, ಯಾವೆಲ್ಲ ಇಮೋಷನ್ಸ್ನ ಜೊತೆ ನಾವು ಬಂದಿದ್ದೀವಿ, ಸೊ ಯಾವೆಲ್ಲ ಬ್ಯೂಟಿಫುಲ್ ಕ್ವಾಲಿಟೀಸ್ ಜೊತೆ ನಾವೆಲ್ಲ ಬಂದಿದ್ದೀವಿ ಅದನ್ನು ನೆನಪಿಸಿಕೊಳ್ಳುವಂಥ ಬ್ಯೂಟಿಫುಲ್. ನಾವೆಲ್ಲರೂ ಸ್ನಾನ ಮಾಡ್ತೀವಿ, ಒಳ್ಳೆ ಬಟ್ಟೆ, ನೀಟಾಗಿರುವಂಥ ಕ್ಲೀನ್ ಆಗಿರುವಂಥ ಬಟ್ಟೆ ಹಾಕ್ತೀವಿ. ಬಟ್ ಎಂದಾದರೂ ನಮ್ಮ ಜೀವಕೋಶಗಳಲ್ಲಿ, ನಮ್ಮ ಸೆಲ್ಸಲ್ಲಿರುವಂಥ ಭಾರವನ್ನು, ನೋವನ್ನು ತೊಳೆಯಲು ಪ್ರಯತ್ನಿಸಿದ್ದೀವ? ಸೊ ನೀವೇನು ಕಷ್ಟಪಡಬೇಕಾಗಿಲ್ಲ, ಸೊ ನೀವು ಒತ್ತಾಯ ಕೂಡ ಮಾಡಬೇಕಾಗಿಲ್ಲ. ಬದಲಾಗಿ ಏನು, ಒಂದು ಮ್ಯಾಜಿಕ್ನ ಕಲ್ತ್ರೆ ಸಾಕು, ಆರಾಮಾಗಿ ನಿಮ್ಮ ದೇಹದ ಮನಸ್ಸಿನ ಭಾರ ಕರಗಿ ಹೋಗುತ್ತೆ. ಜೊತೆಗೆ ನಿಮ್ಮ ಪ್ರತಿಯೊಂದು ಸೆಲ್ಸ್ ಏನಿರುತ್ತಲ್ಲ ಮತ್ತೆ ಪುನಃ ನಗಲು ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಬಾಡಿ, ನಿಮ್ಮ ಬ್ಯೂಟಿಫುಲ್ ಆದ ಟೆಂಪಲ್ ಬಾಡಿ ಏನಿದೆಯಲ್ಲ, ಸೊ ಅದು ಮತ್ತೆ ಚೈತನ್ಯಯುತವಾಗುತ್ತೆ. ಸೊ ಇನ್ನೊಂದು ರೆಸಿಸ್ಟೆನ್ಸ್ ಅಂತ ಅಂದರೆ ನಮ್ಮ ರಿಲೇಷನ್ಶಿಪ್ ರೆಸಿಸ್ಟೆನ್ಸ್, ಹೌದಾ? ನಮ್ಮಲ್ಲಿರುವಂಥ ಅತಿ ದೊಡ್ಡ ತಪ್ಪು ಕಲ್ಪನೆ ಏನು ಗೊತ್ತಾ, ಸೊ ನನ್ನ ಸುತ್ತಮುತ್ತ ಇರೋರು ಸರಿಯಾಗಿಬಿಟ್ರೆ ನಾನು ಖುಷಿಯಾಗಿರ್ತೀನಿ ಅಂತ. ನೋ. ಸೊ ನೀವು ಯಾವಾಗ ನಿಮ್ಮ ಮೈಂಡ್ಸೆಟ್ನ ಸರಿಪಡಿಸ್ಕೊಳ್ತೀರ ಆವಾಗ ನಿಮ್ಮ ಸುತ್ತಲಿನ ವಾತಾವರಣ ಚೇಂಜ್, ನಿಮ್ಮ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಇರೋರಿಗೆ ಪ್ರಭಾವ ಬೀರ್ತಾ ಹೋಗುತ್ತೆ. ನೆನ್ಪಿಡಿ, ಬದಲಾವಣೆ ಅನ್ನೋದು ಹೊರಗಿನಿಂದ ಆಗಲ್ಲ. ಬದಲಾವಣೆ ಅನ್ನೋದು, ಯಾವುದೇ ಬದಲಾವಣೆ ಇರಲಿ, ಅದು ಫಸ್ಟು ನಮ್ಮ ಒಳಗಿಂದ ಆಗಬೇಕಾದದ್ದು. ಸೊ ಅದಕ್ಕೆ ಏನು, ರಿಲೇಷನ್ಶಿಪ್, ಈಗ ನಿಮ್ಮ ಜೊತೆ ಇರುವವರ ಜೊತೆ ನೀವು ನಿಮ್ಮ ಸಂಬಂಧ ಸರಿ ಇರಲಿಕ್ಕೆ, ಅಥವಾ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತಿದ್ದೀರಿ, ಅಥವಾ ನಿಮ್ಮ ಫ್ರೆಂಡ್ಶಿಪ್, ಒಳ್ಳೆ ಫ್ರೆಂಡ್ಶಿಪ್, ಕೊಲೀಗ್ಸ್ ಚೆನ್ನಾಗಿರಬೇಕು, ಸೊ ನಿಮ್ಮ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಎಲ್ಲದಕ್ಕೂ ಕೂಡ ಸ್ಕಿಲ್ ತುಂಬ ಮುಖ್ಯ. ನೀವು ಆ ಸ್ಕಿಲ್ಲನ್ನು ಕಲ್ತ್ರಿ ಅಂತ ಅಂದರೆ ಆರಾಮಾಗಿ ನಿಮ್ಮ ರಿಲೇಷನ್ಶಿಪ್ ರೆಸಿಸ್ಟೆನ್ಸ್ ಕೂಡ ಮಾಯ. ಮನಿ ವಿಷಯಕ್ಕೆ ಬಂದರೆ, ಹೌದು, ಮನಿ ಇಸ್ ಅ ಬ್ಯೂಟಿಫುಲ್ ಎನರ್ಜಿ. ಮನಿ ಪಾರ್ಶಾಲಿಟಿ ಮಾಡ್ತಾ ಇಲ್ಲ, ಮನಿ ಒಬ್ರಿಗೊಂದು ಇನ್ನೊಬ್ರಿಗೆ ಒಂದು ಮಾಡ್ತಾ ಇಲ್ಲ. ಯಾವುದು ನಮ್ಮದು, ಇಲ್ಲಿ ಖುಷಿ ಪಡ್ಲಿಕ್ಕೆ ಬಂದಿದ್ದೀವಿ, ಖುಷಿಯಾಗಿರ್ಲಿಕ್ಕೆ, ನೆಮ್ಮದಿಯಿಂದ ಪ್ರೀತಿಯಿಂದ ಇರ್ಲಿಕ್ಕೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಸಂಬಂಧ ಮನಿ ಜೊತೆ, ದುಡ್ಡಿನ ಜೊತೆ ಕೂಡ ಅಷ್ಟೇ ಪ್ರೀತಿಯಿಂದ ಕೂಡಿರಬೇಕು. ಆದರೆ ಹುಟ್ಟುತ್ತಾ ಬೆಳೀತಾ ನಾವು ಮನಿ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆ ನಮ್ಮಲ್ಲಿದೆ, ಹೌದಾ? ಅದನ್ನು ನಾವೇನಾದರೂ ಅಳಿಸಿ ಹೊಸ ಪ್ರೋಗ್ರಾಮಿಂಗ್ನ ಬರೆದ್ವಿ ಅಂತ ಅಂದರೆ ಮನಿ ನಮ್ಮ ಹತ್ರ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ. ದುಡ್ಡು ಅಂದ ತಕ್ಷಣ ಈಗ ನಿಮಗೆ ಚಿಂತೆಗೆರೆ ಮೂಡಿದ್ರೆ, ಯಾವಾಗ ನಿಮ್ಮ ಮೈಂಡ್ಸೆಟ್ನ ರೀಪ್ರೋಗ್ರಾಮ್ ಮಾಡ್ತಿರೋ ಆಗ ದುಡ್ಡು ಅಂತ ಅಂದರೆ ನಿಮ್ಮ ಮುಖದಲ್ಲಿ ಸ್ಮೈಲ್, ಖುಷಿ, ಕೃತಜ್ಞತೆ ಮೂಡುತ್ತೆ. ಆ್ಯಂಡ್ ಆಲ್ಸೋ ದುಡ್ಡಿನ ಸಮಸ್ಯೆನ ನೀವು ಮರೆತೇ ಬಿಡಬೇಕಾಗತ್ತೆ. ಇನ್ನು ಪಾಸ್ಟ್ ವಿಷಯಕ್ಕೆ ಬಂದರೆ, ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ, ಸೊ ನಿಮ್ಮ ಪಾಸ್ಟಲ್ಲಿ ಏನೇ ಘಟನೆ ಆಗಿರಲಿ ಅದರಿಂದ ಒಳ್ಳೆಯದೇ ಆಗಿರುತ್ತೆ. ಸೊ ಆದರೆ ನೀವು ಏನು ಒಳ್ಳೆಯದಾಗಿದೆ, ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ತೆಗೆದುಕೊಳ್ಳಿಕ್ಕೆ ಒಂದು ಫಿಲ್ಟರ್ ಅಂತೂ ನಮ್ಮ ಮನಸ್ಸಿನಲ್ಲಿ ಇರಲೇಬೇಕು.
ಸೊ ಆ ಫಿಲ್ಟರ್ ಸರಿ ವರ್ಕ್ ಆಯಿತು ಅಂತ ಅಂದರೆ ಏನಾಗುತ್ತೆ, ನಮಗೇನು ಏನೇ ಅನುಭವ ಆಗಿರಲಿ ಜೀವನದಲ್ಲಿ, ಅದರಲ್ಲಿ ನಮಗೇನು ಬೇಕೋ ಅದನ್ನು ತೊಗೊಳ್ತೀವಿ, ಬೇಡದೇ ಇರೋದನ್ನು ಬಿಟ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ಫಿಲ್ಟರ್. ಹೌದಾ? ನಿಮ್ಮ ಮನಸ್ಸಲ್ಲಿ ಆ ಫಿಲ್ಟರ್ ಒಂದು ನೀವು ಇನ್ಸ್ಟಾಲ್ ಮಾಡಿಬಿಟ್ರಿ ಅಂತ ಅಂದರೆ ಎಲ್ಲವೂ ಸರಿ ಹೋಗುತ್ತೆ. ಹೆಂಗಪ್ಪ ಹಾಗಾದರೆ ಆ ಫಿಲ್ಟರ್ನ ಇನ್ಸ್ಟಾಲ್ ಮಾಡೋದು, ಮ್ಯಾಜಿಕ್ನ ಕಲಿಯೋದು, ಸೊ ಹೇಗೆ ಸಬ್ಕಾನ್ಷಿಯಸ್ ರೀಪ್ರೋಗ್ರಾಮಿಂಗ್ ಮಾಡೋದು ಮನಿಗೆ, ಸೊ ಇವೆಲ್ಲ ನಿಮಗೆ ಕಾಡ್ತಾ ಇದೆಯಾ? ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನಿರುತ್ತೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ. ಆದರೆ ಅವುಗಳಿಗಿಂತ ಇನ್ನೂ ಪವರ್ಫುಲ್ ಆದ ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಮಾಡುವಂಥ ಇನ್ನೊಂದು ವಿಷಯ ಯಾವುದು ಗೊತ್ತಾ? ಸ್ಕಿಲ್ಸ್. ನೀವು ಯಾವಾಗ ನಿಮ್ಮ ಸ್ಕಿಲ್ಸ್ನ ಕಲಿತೀರಿ, ರಿಲೇಷನ್ಶಿಪ್ ಸ್ಕಿಲ್ಸ್ ಇರ್ಬೋದು, ಹೆಲ್ತ್ ಸ್ಕಿಲ್ಸ್ ಇರ್ಬೋದು, ಆ್ಯಂಡ್ ಆಲ್ಸೋ ಕರಿಯರ್, ಮನಿ, ಇವೆಲ್ಲದರ ಸ್ಕಿಲ್ಸ್ ಏನಿದೆಯಲ್ಲ, ಸೊ ಇವೆಲ್ಲವನ್ನು ಮೈಂಡ್ ರೀಪ್ರೋಗ್ರಾಮ್ ಮಾಡುವಂಥ ಸ್ಕಿಲ್ ಕಲಿತೀರಿ ಅಂತ ಅಂದರೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇವು ಇರುತ್ತೆ. ಸಮ್ಟೈಮ್ಸ್ ನೀವು ಟೆಕ್ನಿಕ್ಸ್ನ ಮರಿಬೋದು, ಆದರೆ ಸೊ ಈ ಒಂದು ಸ್ಕಿಲ್ ಏನಿರುತ್ತಲ್ಲ ಲೈಫ್ ಲಾಂಗ್ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಕಾಪಾಡುತ್ತೆ. ಆ್ಯಂಡ್ ಪರಿಸ್ಥಿತಿ, ಜನ ಸುತ್ತಮುತ್ತ ಹೆಂಗೆ ಇರಲಿ, ನೀವು ಮಾತ್ರ ಅಮೇಝಿಂಗ್ ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀರ. ಸೊ ಹೆಂಗೆ? ಸೊ ಇದೇ ಮಂಗಳವಾರ 30 ದಿನಗಳ ಮಾಸ್ಟರ್ ಕ್ಲಾಸ್ ಆರಂಭ ಆಗ್ತಾ ಇದೆ. ಅಮೇಝಿಂಗ್ ಆದ ಲೈಫ್ನ, ನಿಮ್ಮ ಡ್ರೀಮ್ ಲೈಫ್ನ ನೀವು ಜೀವಿಸಲು ರೆಡಿ ಇದ್ರೆ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು. ಸೊ ಇದು 30 ದಿನಗಳ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಆಬ್ವಿಯಸ್ಲಿ ನಿಮ್ಮ ರೆಸಿಸ್ಟೆನ್ಸ್ನ ರಿಮೂವ್ ಮಾಡ್ತೀರಿ, ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ನಿಮಗೆ ಕಾಯ್ತಾ ಇದೆ, ಅಡ್ವಾನ್ಸ್ಡ್ ಲಾ ಆಫ್ ಅಟ್ರಾಕ್ಷನ್. ಸೊ ಆ್ಯಸ್ ಅ ಗಿಫ್ಟ್ ಇದರಲ್ಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ ಅಫರ್ಮೇಷನ್, ವಿಜುವಲೈಸೇಷನ್, ಇವೆಲ್ಲದರ ಮೀರಿದಂತಹ ಲಾ ಆಫ್ ಅಟ್ರಾಕ್ಷನ್ನ ನೀವು ಅಡ್ವಾನ್ಸ್ಡ್ ಲೆವೆಲಲ್ಲಿ ಕಲಿತಾ ಇದ್ದೀರಿ. ಆ್ಯಂಡ್ ಸೆಲ್ಯುಲಾರ್ ಲೆವೆಲ್ ಹೀಲಿಂಗ್ ಅಂತ ಅಂದರೆ ನಿಮ್ಮ ಸೆಲ್ಸ್, ನಿಮ್ಮ ಡೀಪ್ ರೂಟೆಡ್ ಎಲ್ಲ ಪಾಸ್ಟ್ ಮೆಮರೀಸ್ ಇರ್ಬೋದು, ನೋವಿರ್ಬೋದು, ದೇಹದ ಮನಸ್ಸಿನ ನೋವು, ಭಾರ ಎಲ್ಲವನ್ನ ರಿಮೂವ್ ಮಾಡುವಂತಹ ಸ್ಕಿಲ್ ಕಲಿತಾ ಇದ್ದೀರಿ. ಆ್ಯಂಡ್ ಆಲ್ಸೋ ನಿಮ್ಮ ಕನಸಿನ ಲೈಫ್ಗೆ ಈ 30 ದಿನದಲ್ಲಿ ನೀವೇ ಸ್ಟ್ರಾಂಗ್ ಫೌಂಡೇಶನ್ನ ಹಾಕ್ತೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಈ 30 ದಿನದಿಂದ ಆರಂಭ ಆಗುತ್ತೆ. ಸೊ ಆ ಮ್ಯಾಜಿಕಲ್ ಮೊಮೆಂಟ್ಗೆ ನೀವು ರೆಡಿ ಇದ್ದೀರಾ? ಹಾಗಾದ್ರೆ ಪರ್ಟಿಕ್ಯುಲರ್ಲಿ ಮಾಸ್ಟರ್ ಕ್ಲಾಸ್ ಅನ್ನೋದೇನಿದೆಯಲ್ಲ, ಸೊ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕಂದರೆ 30 ಡೇಸ್ ನಾವೆಲ್ಲರೂ ಜೊತೆ ಸೇರಿ ಸೊ ನಮ್ಮ ಕನಸುಗಳ ಮೇಲೆ ವರ್ಕ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ತನಕ ಆದ ಮಾಸ್ಟರ್ ಕ್ಲಾಸಸ್ ಏನಿದೆಯಲ್ಲ, ಸೊ ಒಂದಕ್ಕಿಂತ ಒಂದು ಒಳ್ಳೆಯ ರಿಸಲ್ಟ್ಸ್ನ ಪಾರ್ಟಿಸಿಪೆಂಟಲ್ಲಿ ಕೊಟ್ಟಿದೆ. ಸೊ ತುಂಬ ಅಮೇಝಿಂಗ್ ಮಿರಾಕ್ಯುಲಸ್ ಮ್ಯಾನಿಫೆಸ್ಟೇಷನ್ಸ್ ಕೂಡ ಆಗಿರೋದಿದೆ. ಸೊ ಇವೆಲ್ಲವನ್ನು, ಈ ಟ್ರಾನ್ಸ್ಫಾರ್ಮೇಷನ್ ಏನಿದೆಯಲ್ಲ, ಸೊ ನಿಮ್ಮ ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ, ಇವೆಲ್ಲ ಟ್ರಾನ್ಸ್ಫಾರ್ಮೇಷನ್, ಈ ಬ್ಯೂಟಿಫುಲ್ ಆದ ಚೇಂಜಸ್ ನಿಮ್ಮ ಲೈಫ್ನಲ್ಲೂ ಆಗಬೇಕು ಅಂತಂದರೆ ನೀವು ಖಂಡಿತ ಈಗಲೇ ಜಾಯ್ನ್ ಆಗ್ಬೋದು. ಆ್ಯಂಡ್ ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ನ ಅವಾಯ್ಡ್ ಮಾಡಿ. ಇದೇ ಮಂಗಳವಾರದಿಂದ, ಆಯಿತಾ, 30th ಜೂನಿಂದ ಸ್ಟಾರ್ಟ್ ಆಗ್ತಾ ಇದೆ 1 ತಿಂಗಳ ಮಾಸ್ಟರ್ ಕ್ಲಾಸ್. ಸೊ ನಿಮ್ಮೆಲ್ಲರನ್ನ ಮಾಸ್ಟರ್ ಕ್ಲಾಸ್ನಲ್ಲಿ ಮೀಟ್ ಆಗ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.